KKRTC ಎಕ್ಸಾಮ್ ಮಾಡಿದಾಗ ನಾವು AI ಟೆಕ್ನಾಲಜಿಯನ್ನು ಬಳಕೆ ಮಾಡಿ ನಾವು ಇಂಪರ್ಸನೇಷನ್ ಅಂದ್ರೆ ಎಕ್ಸಾಮ್ ಪರೀಕ್ಷಾ ಕೇಂದ್ರಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಚೆಕ್ ಮಾಡಿದ್ವಿ. ಈಗ PSIದು ಒಂದು ಒಳ್ಳೆ ವಿಚಾರ ಏನಂತಂದ್ರೆ, ಯಾರೆಲ್ಲ ಫಿಸಿಕಲ್ ಟೆಸ್ಟ್ಗೆ ಬಂದಿರುವಂತ ಅಭ್ಯರ್ಥಿಗಳಿದ್ದಾರೆ ಅವ್ರದ್ದು ಎಲ್ಲರದು ಫೋಟೋ ಮತ್ತೆ ತಮ್ ಕ್ಯಾಪ್ಚರ್ ಏನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವು ಅವ್ರನ್ನ ಒಳಗಡೆ ಬಿಡುವಂತದ್ದು. 30 ಮಿನಿಟ್ಸ್ ಒಳಗಡೆ ನೀವು ಬನ್ನಿ, ಅಲ್ಲಿ ನಿಮ್ಮ ಎಫೆಕ್ಟು, ನಿಮ್ಮ ಭಾವಚಿತ್ರ, ನೀವೇ ಫಿಸಿಕಲ್ ಟೆಸ್ಟಿಗೆ ಹೋಗಿದ್ರ ಅನ್ನುವಂಥದ್ದು ಚೆಕ್ ಮಾಡೋದ್ರ ಜೊತೆಗೆ ನಾವು 100% ಪ್ರೊಫೆಷನಲ್ ಮೂಲಕ ರಿಸ್ಕಿಂಗ್ ಮಾಡ್ತಾ ಇದೀವಿ. ಟೆಕ್ನಾಲಜಿಯನ್ನ ಬಳಸಿ ನಾವು ಡ್ರೆಸ್ ಕೋಡ್ ಅನ್ನ ಕೊಟ್ಟಿದೀವಿ, ನಿಷೇಧಿತ ವಸ್ತುಗಳನ್ನ ಬಗ್ಗೆ ನಾವು ಹೇಳಿದೀವಿ. ದಯಮಾಡಿ ಒಂದು ದಿನನಾದ್ರೂ ನಮ್ಮ ಡ್ರೆಸ್ ಕೋಡ್ ಅನ್ನು ನೀವು ಫಾಲೋ ಮಾಡಿ. ಎರಡನೇದು 2 ಪೇಪರ್ ಇದೆ ನಿಮ್ಗೆ, ಡಿಸ್ಕ್ರಿಪ್ಟಿವ್ 50 ಮಾರ್ಕ್ಸ್ಗೆ ಮತ್ತೆ 150 ಮಾರ್ಕ್ಸ್ಗೆ ಏನು ನೀವು 2ನೇ ಪೇಪರ್ನ ನೀವು ಆಬ್ಜೆಕ್ಟಿವ್ ಟೈಪ್ ಇಂದು ನೀವು ಬರೆಯುವಂತದ್ದಿದೆ. ನಾವು ಒಂದ್ಸರಿ ನೀವು ಒಳಗಡೆ ಎಂಟ್ರಿ ಆದ್ರೆ ನಾವು ನಿಮ್ಮನ್ನ ಹೊರಗಡೆ ಬಿಡಲ್ಲ. 2 ಪೇಪರ್ನ ಬರೆದು ತಾವು ಹೊರಗಡೆ ಬರುವಂತದ್ದು. ಹಾಗಾಗಿ ತಾವು ಅದಕ್ಕೆ ಸಿದ್ಧರಾಗಿ ಬನ್ನಿ. 1 ಪೇಪರ್ ಆದ್ಮೇಲೆ ಅರ್ಧ ಗಂಟೆ ಗ್ಯಾಪ್ ನಾವು ಕೊಡ್ತೀವಿ, ನೀರ್ಗೀರು ಕುಡಿಬಹುದು, ಬಟ್ ಒಳಗೇನೆ ನಾವೆಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ. ಆ ಪೇಪರ್ನ ಇಸ್ಕೊಂಡು ನಾವು ಆಬ್ಜೆಕ್ಟಿವ್ ಪೇಪರ್ನ ನಾವು ಕೊಡ್ತೀವಿ. ಪರೀಕ್ಷೆಯನ್ನು ನಡೆಸುವಂತದ್ದಕ್ಕೆ ನಾವು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಖಂಡಿತ ಪಾರದರ್ಶಕವಾಗಿ ಆಗುತ್ತೆ. ಯಾರು ಓದಿದರೆ ಆ ವಿದ್ಯಾರ್ಥಿಗಳಿಗೆ ಹುದ್ದೆ ಸಿಗುವಂತ ನಿಟ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. 2 ವಿಚಾರನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಪೋನ್ ಮಾಡಬೇಕು ಅಂತ ಸಹ ವಿನಂತಿಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ಈಗಾಗಲೇ ಪೋಸ್ಟ್ಪೋನ್ ಆಗಿ ಫಿಕ್ಸ್ ಆಗಿರುವಂತಹ ಪರೀಕ್ಷೆ. MP ಎಲೆಕ್ಷನ್ ಟೈಮಲ್ಲಿ ಫಿಕ್ಸ್ ಆಗಿತ್ತು. ಅದ್ರ ನಂತರ ಎಲೆಕ್ಷನ್ ಬಂದಿರೋ ಕಾರಣಕ್ಕೋಸ್ಕರ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದ್ರು. ನಾನ್ ಬಂದಾದ್ಮೇಲೆ ಇದನ್ನ ಸಹ 2-3 ತಿಂಗಳು ಮೊದಲೇ ನಾವು ಡೇಟ್ ಅನ್ನು ಫಿಕ್ಸ್ ಮಾಡಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾವು 22ನೇ ತಾರೀಕು PSI ಎಕ್ಸಾಮ್ ಮಾಡುವಂತದ್ದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಈ ಹಿಂದೆ ಏನು ದುಷ್ಟಶಕ್ತಿಗಳು ಬೇರೆ ಬೇರೆ ಮಾರ್ಗಗಳಲ್ಲಿ ಅವರು ಅಕ್ರಮಗಳನ್ನ ಎಸಗಿದ್ರು, ಅದಕ್ಕೆಲ್ಲ ನಾವು ಕಟ್ ಮಾಡುವಂತದ್ದಕ್ಕೆ ಏನ್ ಬೇಕು ಅನ್ನುವಂಥದ್ದು ಈಗಾಗಲೇ ಟೆಕ್ನಾಲಜಿಯನ್ನ ನಾವು ಬಳಕೆ ಮಾಡ್ಕೊಂಡಿದೀವಿ. ಸೆಕ್ಯೂರಿಟಿ ಫೀಚರ್ಸ್ ನ ಹೆಚ್ಚು ಮಾಡಿದೀವಿ. ಹಾಗಾಗಿ ಯಾವುದೇ ಒಂದು ಗಾಳಿ ಸುದ್ದಿಗೆ ನೀವು ಕಿವಿ ಕೊಡಬೇಡಿ. ಯಾವುದೇ ಅಕ್ರಮ ಇಲ್ಲದೆ ಪಾರದರ್ಶಕವಾಗಿ ನಾವು ಪರೀಕ್ಷೆ ನಡೆಯುವಂತದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ.